ಸರ್, ಇನ್ನು ಗಿಲ್ಲಿ ಮತ್ತು ರಕ್ಷಿತಾ ಒಬ್ಬರು ವಿನ್ನರು ಒಬ್ಬರು ರನ್ನರು, ವಂಶದ ಕುಡಿಗಳೇ ಎರಡೂ ಇದನ್ನು ಕತ್ ಗೆಲ್ಕೊಂಡಿರೋವಂಥದ್ದು, ಅಂದರೆ ವಿನ್ನರಿಂಗ್ ಮತ್ತು ರನ್ನರಪ್ಪು. ಸೊ ಅದ್ರ ಬಗ್ಗೆ ಏನು ಹೇಳ್ತೀರಿ? ಅಂದರೆ ನೀವು ಯಾರನ್ನಾದ್ರೂ ಬೇರೆಯವ್ರನ್ನ ನಿರೀಕ್ಷೆ ಮಾಡಿದ್ರಾ, ಅದರ್ವೈಸ್ ನಿಮ್ಮನ್ನು ನೀವೇ ಅಂದ್ಕೊಂಡಿದ್ರಾ ಅಂತ? ನನ್ನನ್ನು ಕೇಳಿದ್ರೆ ನಾನು ಇವಾಗ ನಾನೇ ಗೆಲ್ಲಬೇಕು ಅಂತಲೇ ಹೇಳೋದು. ಅಲ್ಲಿ ಹೋಗಿ ಅಷ್ಟು ದಿನ ಇದ್ದು ಇಲ್ಲ ಅವ್ನು ಗೆಲ್ಲಿ ನಾನು ಗೆಲ್ಲಿ ಆ ಥರ ಹೇಳೋದು. ನನಗೆ ಕೇಳಿದ್ರೆ ನಾನೇ ಗೆಲ್ಲಬೇಕು ಅಂತಲೇ ಅನ್ನೋದು. ಸೊ ಇಲ್ಲ ನಂಗೆ ಗೆಲ್ಲಿಲ್ಲ, ಸಿಕ್ಸ್ ಪ್ಲೇಸ್ ಬಂದು ಅವ್ರು ಫಸ್ಟು ಸೆಕೆಂಡ್ ಬಂದರು, ಇಟ್ಸ್ ಓಕೆ. ನನಗೆ ಆ ಥರ ಎಲ್ಲ ಇವಾಗ ಅವ್ರಿಗೆ ಬರ್ದಿದ್ರೆ ಅವ್ರಿಗೆ ಬಂದೇ ಬರುತ್ತೆ, ನನಗೆ ಬರ್ದಿದ್ರೆ ನನಗೆ ಬರುತ್ತೆ. ಇವಾಗ ಅವರಿಬ್ಬರು ಗೆದ್ದಿರೋದ್ರಲ್ಲಿ ನನಗೂ ಖುಷಿ ಇದೆ. ನನಗೆ ಸಖತ್ ಖಾರ, ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಕಪ್ ಗೆಲ್ಲೇಬೇಕು ಅಂತೇನಿಲ್ಲ. ಆಚೆ ಬಂದಮೇಲೆ ಜನರು ಮನಸ್ಸನ್ನು ಗೆದ್ದಿದ್ದೀನಿ ಅಂತ ನಂಗೆ ತುಂಬ ಖುಷಿ ಇದೆ. ಪ್ರತಿಯೊಬ್ಬರು ನೋಡಿದಾಗ ನೀವು ತುಂಬ ಚೆನ್ನಾಗಿ ಆಟ ಆಡಿದ್ರಿ, ನಿಮ್ಮ ವ್ಯಕ್ತಿತ್ವ ತುಂಬ ಚೆನ್ನಾಗಿತ್ತು ಅಂತಲೇ ಹೇಳಿದ್ದಾರೆ. ನಿಮ್ಮ ಏರಿಯಾದಲ್ಲಿ ಏನು ರಿಯಾಕ್ಷನ್ ಬಂತು ನಿಮಗೆ? ನಿಮ್ಮ ಏರಿಯಾದಲ್ಲಿ ನೀವು ನೋಡಿದ್ರಲ್ಲ, ಪ್ರತಿಯೊಬ್ಬರು ಅದೇ, ನಿಮ್ಮ ವ್ಯಕ್ತಿತ್ವ ಚೆನ್ನಾಗಿತ್ತು, ಯು ಪ್ಲೇಡ್ ವೆಲ್, ಗೆದ್ದಿಲ್ಲ ಅಂದರೂ ಪರವಾಗಿಲ್ಲ, ಯು ಓನ್ ಮೆನಿ ಹಾರ್ಟ್ಸ್ ಅಂತ ಅಂದರು. ಅದಕ್ಕಿಂತ ಗೆಲುವು ಇನ್ನು ಬೇರೆ ಇಲ್ಲ ಅಂತಲೇ ಅಂದ್ಕೊತೀನಿ. ಕಪ್ ಸಿಗಲಿಲ್ಲ ಅಷ್ಟೇ, ಪ್ರೀತಿ ಸಿಕ್ತು. ನಿಮ್ಮ ಫ್ಯಾಮಿಲಿ ಫುಲ್ ಡಿಸಪಾಯಿಂಟ್ ಆಗಿದ್ದಾರೆ ಅಂತ ಅನ್ಸುತ್ತಲ್ಲ? ನಾನು ಸಿಕ್ಸ್ತು. ಇವಾಗ ಯಾರು ಅದೇ, ಇವಾಗ ನಾನು ಅರ್ಥ ಮಾಡ್ಕೊತೀನಿ. ಇವಾಗ ನಾವು ಪಾಪ ಅವರು ಹೊರಗಡೆ ಇದ್ದು ನಿರೀಕ್ಷೆ ಮಾಡೋದ್ರಿಂದ ಅವ್ರಿಗೂ ಬೇಜಾರಾಗೇ ಆಗುತ್ತೆ. ಸಿಕ್ಸ್ ಪ್ಲೇಸ್ ಬಂದ ಹೋಗ್ಲಿ, ಅಟ್ಲೀಸ್ಟ್ ಸೆಕೆಂಡ್ ಥರ್ಡ್ ಆದರೂ ಬರಬೇಕು ಅಂತ ಆ ಥರ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ತಾರೆ. ಸೊ ಓಕೆ, ಅವ್ರಿಗೆ ಅರ್ಥ ಮಾಡಿಸ್ತೀನಿ ಏನು ಪ್ರಾಬ್ಲಮ್ ಇದೆ. ಸರ್, ಒಂದು ಕಡೆ ಟಾಪ್ 1 ಆ ಕಂಟೆಸ್ಟೆಂಟ್ ರ್ಯಾಲಿನೂ ನಡೀತಾ ಇದೆ, ಇಲ್ಲಿ ಟಾಪ್ 6 ಕಂಟೆಸ್ಟೆಂಟ್ ರ್ಯಾಲಿನೂ ಸೇಮ್ ಅದೇ ಥರ ನಡೀತಾ ಇದೆ. ಫುಲ್ ಜನ ಕುದುರೆ ಮೇಲೆಲ್ಲ ನಿಮ್ಮ ಮೆರವಣಿಗೆ ಮಾಡಿದ್ರು. ಸೊ ಎಲ್ಲೋ ಒಂದು ಕಡೆ ಇದನ್ನು ನೋಡಿದಾಗ ಅವರಷ್ಟೇ ಕ್ರೇಜು ನಿಮಗೂ ಇತ್ತು ಅಂತ ಅನಿಸುತ್ತೆ. ಸೊ ಗಿಲ್ಲಿ ಕ್ರೇಜ್ ನೋಡಿದಾಗ ಏನು ಅನ್ನಿಸ್ತು? ಜೊತೆಗೆ ಈಗ ನಿಮ್ಮ ಕ್ರೇಜು ಸೇಮ್ ಆ್ಯಸ್ ಇಟ್ ಈಸ್ ಆ ಕಡೆ ಈ ಕಡೆ ಸೇಮ್ ಥರ ಒಂದಷ್ಟು ಹವಾ ಕ್ರಿಯೇಟ್ ಆಗಿರುವಂಥದ್ದು. ಸೊ ಅದ್ರ ಬಗ್ಗೆ ಹೇಳೋದಾದ್ರೆ, ನನ್ನ 10 ಜನ ಪ್ರೀತಿಸಿದ್ರು, ಆ 10 ಜನ ಏನಾದರೂ ಮಾಡಿಸಿದ್ರೆ ಅದಕ್ಕೆ ಹೋಗಿ ನಾನು ನಿಂತ್ಕೊತೀನಿ. ಇಲ್ಲಿ ಇವಾಗ ಅಷ್ಟು ಗುಂಪು ಇರಬೇಕಾಗಿತ್ತು ಅಂತೇನಿಲ್ಲ. ನನಗೆ ಒಂದು 10 ಜನ ನನ್ನ ಪ್ರೀತಿಸಿರ್ತಾರಲ್ಲ, ಅವ್ರು ಇದಕ್ಕೆ ಏನೋ ಒಂದು ಮಾಡಿರ್ತಾರಲ್ಲ, ಅವ್ರು 10 ಜನ ನಿಂತ್ಕೊಂಡು ಮುಂದೆ ಡ್ಯಾನ್ಸ್ ಆಡಿದ್ರು ನಾನು ನಿಂತ್ಕೊತಾ ಇದ್ದೆ. ಸಾಕು, ನನ್ನ ಪ್ರೀತಿಸೋರು 10 ಜನ ಇದ್ದರೂ ಸಾಕು, ಖುಷಿಯಾಗಿರ್ತೀನಿ. ಇವಾಗ ಗಿಲ್ಲಿಗೆ ಒಂದು 100 ಜನ 200 ಜನ ಅಂದರೆ ನಾನು ಎಕ್ಸಾಂಪಲ್ ಹೇಳ್ತಿರೋದು, ಆ ಥರ ಇದ್ರೆ ಖುಷಿನೇ. ಅವ್ನು ಪಡ್ಕೊಂಬಂದಿದ್ದಾನೆ, ಅವ್ನು ಕೆಲಸ ಮಾಡಿದ್ದಾನೆ, ಅವನು ಒಳಗಡೆ ರೀತಿ ಇದ್ದಿದ್ದಾಗೆ ತುಂಬ ಜನಕ್ಕೆ ಎಂಟರ್ಟೈನ್ಮೆಂಟ್ ಕೊಟ್ಟಿದ್ದಾನೆ. ಸೊ ಓಕೆ, ಖುಷಿನೇ ನನಗೆ. ಅವ್ನ ಇಷ್ಟಪಡೋರು ನನ್ನ ಇಷ್ಟಪಡಬಾರ್ದು ಅಂತೇನಿಲ್ಲ, ನನ್ನ ಇಷ್ಟಪಡೋದು ಅವನ್ನ ಇಷ್ಟಪಡಬಾರ್ದು ಅಂತೇನಿಲ್ಲ. ಸೊ ಓಕೆ, ನನ್ನ ಇಷ್ಟಪಡೋರು ಅವ್ನ ಇಷ್ಟಪಟ್ಟರು ಖುಷಿನೇ ನನಗೆ. ನನಗೆ ಬರ್ದಿದ್ರೆ ನಾನು ಚೆನ್ನಾಗೇ ಆಗ್ತೀನಿ ಮುಂದಕ್ಕೆ. ಇನ್ನು ಮುಂದೆ ಏನಾದರೂ ಒಳ್ಳೇದಾಗುತ್ತೆ ಅಂತಲೇ ನಾನು ಕಾಯೋದು. ಎಲ್ಲ ಆಗೋದಿಲ್ಲ ಒಳ್ಳೇದಕ್ಕೆ ಅಂತ ಕಾಯ್ತಾ ಇರ್ತೀನಿ. ಸೊ ಎಂಡ್ ಆಫ್ ದ ಡೇ ಏನು ಜಾಸ್ತಿ ಯೋಚನೆ ಮಾಡಿದೆ, ನಾಳೆದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ದೆ, ಆಗೋದೆಲ್ಲ ಒಳ್ಳೇದಕ್ಕೆ ಅಂತಿದ್ರೆ ಎಲ್ಲರೂ ಖುಷಿಯಾಗಿರ್ತಾರೆ. ಸರ್, ಜೊತೆಗೆ ನೀವು